महिमान्विते भक्तलोक शुभङ्करी वर भद्रकाली नमोस्तुते ओरुगल्लु पुराधिनायकि भद्रकाली नमोस्तुते ಹತ್ರ 6 ತಿಂಗಳಿಂದ ಬರ್ತಾರೆ. ಬಂದ್ಮೇಲೆ ನಿಮ್ಗೆ ಯಾವ ತರ ಒಳ್ಳೇದಾಗಿದೆ? ನಮ್ಗೆ ಮನೆ ಕಡೆ ಎಲ್ಲ ಸ್ವಲ್ಪ ತೊಂದರೆ ಇತ್ತು. ನಮ್ಮ ಹಸ್ಬೆಂಡ್ಗೂ ಸ್ವಲ್ಪ ಫ್ಯಾಕ್ಟರಿ ತೊಂದರೆ ಇತ್ತು. ಅದೆಲ್ಲ ನಿವಾರಣೆ ಆಗಿತ್ತು. ಅದೇ ಪೇಮೆಂಟ್ ಅದು ಇದಕ್ಕೆಲ್ಲ ತೊಂದರೆ ಆಗ್ತಾ ಇತ್ತು. ಅಲ್ಲಿ ಕೆಲಸದಲ್ಲಿ ತೊಂದರೆ ಕೊಡ್ತಾ ಇದ್ರು. ಇವಾಗ ಆರಾಮಾಗಿದೆ. ಆರೋಗ್ಯ ಎಲ್ಲ ಸಮಸ್ಯೆ ಎಲ್ಲ ಕರೆಕ್ಟ್ ಆಗಿದೆ. ದೀಪ ಎಲ್ಲ ಹಚ್ಚಿದ್ದೀರಿ. ಇದು ಕುಂಬಳಕಾಯಿ ದೀಪ 3 ಸಲ, ಆಮೇಲೆ ನಿಂಬೆಹಣ್ಣು ದೀಪ 1, ಆಮೇಲೆ ಬೆಲ್ಲದ ದೀಪ ಎಲ್ಲ ಹೋಮಕ್ಕೆ ಬಂದಿದ್ದೀರಿ ಅಷ್ಟೇ. ಅಮ್ಮ ಒಳ್ಳೇದ್ ಮಾಡ್ಲಿ, ಅದಕ್ಕೂ ಅದಕ್ಕೆ ಅಂತ ಬೇರೆ ದೇವಸ್ಥಾನದಲ್ಲಿ ತುಂಬಾ ದುಡ್ಡು ಪೂಜೆಗೆ ಇಲ್ಲಿ ಯಾವ ತರ ಇಲ್ಲ ಸರ್, ಇಲ್ಲಿ ಏನ್ ಆ ಥರ ಏನಿಲ್ಲ. ನಮ್ಮ ಮನಸ್ಫೂರ್ತಿ ನಾವು ಕೊಡ್ಬೋದು, ನಮ್ಮ ಮನಸ್ಸಿಂದ ಕೊಡ್ಬೇಕಷ್ಟೇ. ಅವ್ರೇನು ಕೇಳಲ್ಲ ಅಷ್ಟೇ. ಅಮ್ಮ ನನಗೆ ನೀ ಸಾಕು, ನಿನಗೆ ನಾ ಸಾಕು. ಮೇಡಮ್, ನಿಮ್ಮ ಹೆಸರು? ನನ್ನ ಹೆಸರು ನಳಿನಿ ಅಂತ. ನಾನು ಕ್ಯಾರಪುರಮಿಂದ ಬೆಂಗಳೂರಿಂದ ಬಂದಿರೋದು. ಆದ್ರೆ ಇಲ್ಲಿ ದೇವಸ್ಥಾನಕ್ಕೆ ಬಂದು ನಾನು 1 ವರ್ಷದಿಂದ ಬರ್ತಾ ಇದ್ದೀನಿ. ಪ್ರತಿ ಅಮಾವಾಸ್ಯೆಗೆ ಇಲ್ಲಿ ಪ್ರತ್ಯಂಗಿರಿ ಹೋಮ ಆಗುತ್ತೆ. ಆದ್ರೆ ಫಸ್ಟ್ ಟೈಮ್ ನಾನು ಇಲ್ಲಿ ಬಂದೆ, ಯೂಟ್ಯೂಬ್ ಚಾನಲ್ ನೋಡ್ಬಿಟ್ಟೆ ಬಂದಿದ್ದು ನಾನು. ಆದ್ರೆ ಇಲ್ಲಿ ಬಂದಾಗ ಫಸ್ಟ್ ಟೈಮ್ ನನಗೆ ದಾರಿ ಕೂಡ ಗೊತ್ತಿರ್ಲಿಲ್ಲ. ಆದ್ರೆ ಆ ದೇವ್ರು ನನಗೆ ಯಾವ ರೀತಿ ಕರ್ಕೊಂಡು ಬಂದ್ರು ಅಂತ ಕೂಡ ಗೊತ್ತಾಗ್ತಾ ಇಲ್ಲ ನನಗೆ. ಆದ್ರೆ ನಾನು ಅಷ್ಟೇ ಸೇಫ್ ಆಗಿ ಬಂದೆ, ಮತ್ತೆ ಚೆನ್ನಾಗಿ ಹೋಗಿದ್ದೀನಿ. ಮನೆಗೆ ಹೋಗ್ತಾನೆ ನನಗೆ ತುಂಬಾನೇ ಮಿರಾಕಲ್ ಆಗಿದೆ. ಆಮೇಲೆ ನನಗೆ ಸೆಕೆಂಡ್ ಟೈಮ್ ಬಂದೆ, ನಮ್ಮ ಹತ್ರ 1 ರೂಪಾಯಿ ಕೂಡ ದುಡ್ಡು ಇರ್ಲಿಲ್ಲ. ಆವಾಗ ನಮ್ಗೆ ನನ್ನ ಹಸ್ಬೆಂಡ್ಗೆ ಗಾಡಿ ಬೇಕಾಗಿತ್ತು. ಅದರಿಂದ ನಾವು ಅದು ಅವ್ರ ಸಿವಿಲ್ಸ್ ಕೂಡ ತುಂಬಾ ಕಮ್ಮಿ ಇತ್ತು. ಅದು ಯಾವ ರೀತಿ ಬಂತು ನಮ್ಗೆ ಒಂಚೂರು ಏನು ಗೊತ್ತಾಗ್ತಿಲ್ಲ. ಅದೊಂಥರ ಅದೃಷ್ಟ ಅನ್ನೋ ತರ ಆಗುತ್ತೆ. ಅಮ್ಮ ನಿಂಬೆಹಣ್ಣು ನಾವು ತಗೊಂಡು ಹೋಗಿದ್ವಿ, ಅದೇ ಇಟ್ಕೊಂಡು ಜೋಬಲ್ಲಿ ನಾವು ಪೂಜೆ ಮಾಡ್ಕೊಂಡು ಎತ್ಕೊಂಡು ಹೋಗಿದ್ದು. ಆದ್ರೆ ಅಷ್ಟೇ ಚೆನ್ನಾಗಿ ನಮ್ಗೆ ಬಂತು. ಗಾಡಿ ಕೂಡ ಬಂತು ನಮ್ಗೆ 33 lakhs ಗಾಡಿ ಕೂಡ ಬಂತು. ನಾವು 3rd ಟೈಮ್ ಬಂದಾಗ ನಾವು ಪೂಜೆ ಕೂಡ ಮಾಡಿಸ್ಕೊಂಡು ಹೋದ್ವಿ ಇಲ್ಲಿ. ಮತ್ತೆ ನಂದು ಕೂಡ ಇನ್ನೊಂದು ತುಂಬಾನೇ ಪರ್ಸನಲ್ ವಿಷಯ ಇತ್ತು, ಅದೆಲ್ಲ ತುಂಬಾ ಸಾಲ್ವ್ ಆಗಿದೆ. ತುಂಬಾ ಚೆನ್ನಾಗಿದೆ. ಮನೆ ಕೂಡ ಬೇಕಾಗಿತ್ತು, ಮನೆ ಕೂಡ ಆಯ್ತು. ಅದರಿಂದ ಪ್ರತಿ ಅಮಾವಾಸ್ಯೆಗೂ ನಾವು ಬರ್ತೀವಿ. ಅಮ್ಮ, ನಿಮ್ಮ ಹೆಸರು? ವಿಜಯಮ್ಮ. ಇಲ್ಲಿಂದ ಬರ್ತಾರೆ? ಹಿರಿನಗರದಿಂದ. ಏನಿಲ್ಲ, ನಮ್ಮ ಫ್ರೆಂಡ್ ಒಬ್ಬರು ಇದ್ರು ಕ್ಯಾರ್ಪುರದಲ್ಲಿ, ಅವ್ರ ಪ್ರವೀಣ ಅಂತ. ಅವ್ರು ಕರೆದು ಪರವಾಗಿಲ್ಲ ದೇವಸ್ಥಾನ ಬಗ್ಗೆ ಬನ್ನಿ ಹೋಗೋಣ ಅಂತ ಒಂದು 5 ವಾರ ದೀಪ ಹಚ್ಚಿ, ಕುಂಬಳಕಾಯಿ ದೀಪ ಹಚ್ಚಿ ಒಳ್ಳೇದಾಗ ನಾನು ಬಂದೆ. ಬಂದ್ಮೇಲೆ ಪರವಾಗಿಲ್ಲ ಚೆನ್ನಾಗಿದೆ.